ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಪತ್ರಕರ್ತರ ಮಿತ್ರರೇ, ಇವತ್ತೇನು ಈ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಲು ಶಾಸಕರು ಮತ್ತೆ ಎಲ್ಲ ಸದಸ್ಯರು ವೇದಿಕೆ ಮೇಲೆ ಉಪಸ್ಥಿತಿ ಇವತ್ತು ಒಂದು ಒಳ್ಳೆಯ ಶುಭ ದಿನವಾಗಿದೆ. ಗ್ರಾಮ ಪಂಚಾಯಿತಿಯ ಮೂಲ ಉದ್ದೇಶ ಹಳ್ಳಿಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸೋದು. ಗ್ರಾಮ ಪಂಚಾಯಿತಿ ಕಚೇರಿಯಲ್ಲೇ ಮೂಲ ಸೌಕರ್ಯಗಳು ಇಲ್ಲಿಲ್ಲ ಅಂದ್ರೆ ಮತ್ತೆ ಹಳ್ಳಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸುವಲ್ಲಿ ಬಹಳಷ್ಟು ಅಡಚಣೆಗಳು ಉಂಟಾಗ್ತವೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಒಗ್ಗೂಡಿ ನರೇಗಾ ಮತ್ತು ಏನು 15ನೇ ಹಣಕಾಸಿನ ಸ್ವಲ್ಪ ಮೀಸಲಿಟ್ಟು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಕಟ್ಟಡಗಳನ್ನ ನಡೀತಾ ಇದ್ದಾವೆ. ಈಗಾಗಲೇ ಒಂದು 10 ರಿಂದ 12 ಕಟ್ಟಡಗಳು ನವೀಕರಣಗೊಂಡಿರ್ಬೋದು, ಹೊಸದಾಗಿ ಕಟ್ಟಿರ್ಬೋದು. ಇನ್ನು ಒಂದು 18 ಪಂಚಾಯಿತಿಗಳು ಈ ತಾಲೂಕಿನಲ್ಲಿ ಪೆಂಡಿಂಗ್ ಇದೆ. ದಯವಿಟ್ಟು ಈ 18 ಪಂಚಾಯಿತಿಗಳಲ್ಲಿ ಕೂಡ ಹೊಸ ಕಟ್ಟಡ ಆಗೋ ನಿಟ್ಟಿನಲ್ಲಿ ಶಾಸಕರು ಸೂಚನೆ ಕೊಟ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತೀವಿ. ವಿಶೇಷವಾಗಿ ಏನಾಗುತ್ತೆ, ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಎರಡೇ ಆಪ್ಷನ್. ಒಂದು 15ನೇ ಹಣಕಾಸು, ಇನ್ನೊಂದು ನರೇಗಾ. ಈ ವರ್ಷ ಏನು 2025-26 ಇತ್ತು, ಈಗ ಆಲ್ರೆಡಿ ನಾವು ಜನವರಿ ಕೊನೆಯ ಹಂತದಲ್ಲಿದ್ದೀವಿ. ಫೆಬ್ರವರಿ ಮಾರ್ಚ್ 2 ತಿಂಗಳು ಅಷ್ಟೇ ಪೆಂಡಿಂಗ್ ಇದೆ. ಇದುವರೆಗೂ 15ನೇ ಹಣಕಾಸು ₹1 ಕೂಡ ಬಂದಿಲ್ಲ. ಇದಕ್ಕೆ ಬಹಳಷ್ಟು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ರಾಜ್ಯ ಮಟ್ಟದ ನಾಯಕರಾದಂತಹ ಸತೀಶ್ ಅವರು ಇರ್ಬೋದು, ನಮ್ಮ ತಾಲೂಕಿನ ಸ್ನೇಹಿತರಾದಂತಹ ಶಂಕರ್ ಅವರು ಇರ್ಬೋದು, ಬಹಳಷ್ಟು ಶ್ರಮ ಪಟ್ಟು ಸ್ಟ್ರೈಕ್ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರದ ಸುಮಾರು ಲೆಟರ್ ಕಳಿಸ್ತಿದ್ದಾರೆ. ಆದ್ರೂ ಕೂಡ ಇದೇನು ಕೇವಲ 2 ತಿಂಗಳಲ್ಲಿ ಈಗಿನ ಗ್ರಾಮ ಪಂಚಾಯತಿ ಸದಸ್ಯರ ಅವಧಿ ಮುಕ್ತಾಯ ಆಗುತ್ತೆ. ಮತ್ತೆ ಎಲ್ರಿಗೂ ಗೊತ್ತಿರೋಂಥದ್ದೇ, ಏನು ಆಡಳಿತಾಧಿಕಾರಿಗಳು ಬರ್ತಾರೆ. ಆಡಳಿತಾಧಿಕಾರಿಗಳು ಬಂದ್ಮೇಲೆ ನಾನು ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಅದು ಬೇಲಿನ ಇದ್ದು ಹೊಲ ಮೇಯುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಸದಸ್ಯರು ಅಧ್ಯಕ್ಷರು ಯಾವಾಗ ಇರ್ತಾರೋ ಖಂಡಿತ ನಾನೇನು ಸತ್ಯ ಹರಿಶ್ಚಂದ್ರ ಎಲ್ಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ 80 to 85% ಕೆಲಸ ಅಂತೂ ಆಗುತ್ತೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಶಾಸಕರು ನೀವು ಎಲ್ಲಿ ನಮ್ಮ ಸಂಸದರ ಮೂಲಕ ತಾವು ಪ್ರೆಷರ್ ಹಾಕಿ ದಯವಿಟ್ಟು 15ನೇ ಹಣಕಾಸು ಮಾರ್ಚ್ ಒಳಗಡೆ ಬಂದ್ರೆ ಎಲ್ಲಾ ಗ್ರಾಮ ಪಂಚಾಯತಿಗಳು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.